ಇಲ್ವಲ್ಲ? ಹಲೋ, ಬಹಳ ಬಿಸಿಲಿದೆಯಲ್ಲ? ಭಾರತದ ಹೆಮ್ಮೆಯ ಸುಪುತ್ರನಾದ ಸುಪುತ್ರಿಯಾದ ನಾನು ಇಂದಿನ ಸಂದರ್ಭದಲ್ಲಿ ಮಾಡುತ್ತಿರುವ ಪ್ರತಿಜ್ಞೆ ಏನೆಂದರೆ ಡ್ರಗ್ಸ್ ಕೂಡ ಈ ಮಾರಕ ದುಶ್ಚಟಕ್ಕೆ ಬಲಿಯಾಗದಂತೆ ತಡೆಯಲು. ಧನ್ಯವಾದಗಳು ಸರ್. ಅದೇ ರೀತಿ ಮಾಜಿ ಮಹಾಪೌರ ಪರಿವರ್ತನ್ ಟ್ರಸ್ಟ್ ಬೆಂಗಳೂರು ಇದರ ಒಂದು ಸಹಯೋಗದಲ್ಲಿ ಕರ್ನಾಟಕ ಡ್ರಗ್ಸ್ ಮುಕ್ತ ಅಭಿಯಾನವನ್ನ ಈಗಾಗಲೇ ಈ ಒಂದು ರಥಯಾತ್ರೆ ಇವತ್ತಿಗೆ 1 ತಿಂಗಳಾಯಿತು. ಡಿಸೆಂಬರ್ 9ನೇ ತಾರೀಕು ಮೈಸೂರಿನ JK ಮೈದಾನದಲ್ಲಿ ಪ್ರಾರಂಭವಾದಂಥ ಈ ರಥಯಾತ್ರೆ ಮೈಸೂರು, ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ, ಹಾಗೆ ಹುಣಸೂರು, ಕೊಡಗು, ಪುತ್ತೂರು, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಹಾಸನ್ ಹಾಗೆ ಶಿವಮೊಗ್ಗ ಮುಗಿಸಿ ಇವತ್ತು ದಾವಣಗೆರೆಗೆ ಬಂದಿದೆ. ಇಲ್ಲಿಂದ ಇವತ್ತು ಮತ್ತು ನಾಳೆ 2 ದಿವಸ ದಾವಣಗೆರೆ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳು ಇರುತ್ತೆ. ಅದಾದ ನಂತರ ತುಮಕೂರಿಗೆ ಹೋಗ್ಲಿಕ್ಕಿದೆ. ಒಟ್ಟು ಈಗಿನ ಯುವ ಸಮುದಾಯ ಒಂದು ಒಳ್ಳೆಯ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕಿತ್ತು. ಆದ್ರೆ ಹೆಚ್ಚಿನಾಗಿ ಕರ್ನಾಟಕದಲ್ಲಿ ಇವತ್ತು ಬಲಿಯಾಗ್ತಿರುವಂತ ಯುವ ಸಮುದಾಯವನ್ನ ಒಂದಿಷ್ಟು ಜಾಗೃತಿಯನ್ನ ಮೂಡಿಸೋಸ್ಕರ ಈ ಒಂದು ರಥಯಾತ್ರೆ ಒಟ್ಟು ಕರ್ನಾಟಕದಲ್ಲಿ 45 ದಿವಸಗಳ ಕಾಲ ಸಂಚಾರದಲ್ಲಿದ್ದು ಜನವರಿ 27ಕ್ಕೆ ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದೆ. ಸಂದೇಶ್ ಪರಿವರ್ತನ ಟ್ರಸ್ಟ್ ಡ್ರಗ್ಸ್ ಮುಕ್ತ ಅಭಿಯಾನ ಕರ್ನಾಟಕದ ನೇತೃತ್ವದಲ್ಲಿ ಸುಮಾರು 10 ಜಿಲ್ಲೆಗಳನ್ನು ಪೂರೈಸಿ ಇವತ್ತು ದಾವಣಗೆರೆಗೆ ಆ ಒಂದು ರಥಯಾತ್ರೆ ಬಂದಿದೆ. ನಮಗೆಲ್ಲ ಗೊತ್ತಿದೆ, ಈಗಾಗಲೇ 10 ಜನ ಡ್ರಗ್ಸ್ ಪೆಡ್ಲರ್ಗಳನ್ನ ದಾವಣಗೆರೆಯಲ್ಲಿ ಬಂಧಿಸಿದ್ದಾರೆ. ನಮಗೆ ಬಂದಿರುವ ಮಾಹಿತಿಯಂತೆ ದಾವಣಗೆರೆಯಲ್ಲಿ ಇನ್ನೂ ಸರಿಸುಮಾರು 100 ಜನ ಪೆಡ್ಲರ್ಗಳು ಇದ್ದಾರೆ ಅನ್ನುವ ಮಾಹಿತಿ ಇದೆ. ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ಈ ಡ್ರಗ್ಸ್ ಜಾಲವನ್ನ ಸಂಪೂರ್ಣವಾಗಿ ಮುಕ್ತ ಮಾಡಬೇಕು. ಜೊತೆಗೆ ಯುವ ಶಕ್ತಿಯ ಮಾರಕವಾಗಿರ್ತಕ್ಕಂತಹ ಇಂತಹ ಡ್ರಗ್ಸ್ ಪೆಡ್ಲರ್ಗಳ ವಿರುದ್ಧ ರಾಷ್ಟ್ರದ್ರೋಹದ ಕಾನೂನಿನ ಅಡಿಯಲ್ಲಿ ಗಡೀಪಾರನ್ನ ಮಾಡಬೇಕು. ನಮಗೆ ಬೆಳಿಗ್ಗೆಯಿಂದ 2-3 ಕಾಲೇಜಿಗೆ ಹೋಗಿ ಬಂದಾಗ ಮಾಹಿತಿ ಬಂದಿರೋದು, ದಾವಣಗೆರೆಯಲ್ಲಿ ಫುಟ್ಪಾತಿನಲ್ಲಿ ಮಾಡ್ತಕ್ಕಂತಹ ಗೋಬಿ ಮಂಚೂರಿ ಮತ್ತು ಎಗ್ ರೈಸ್ಗಳಲ್ಲಿಯೂ ಸಹ ಡ್ರಗ್ಸ್ ಅನ್ನ ಹಾಕಿ ಮಾಡ್ತಕ್ಕಂತಹ ವಿನಾಶಕಾರಕ ಸುದ್ದಿಯನ್ನು ನಾವು ಕೇಳಿ ನಿಜವಾಗಿ ನಮಗೆ ತುಂಬಾ ನೋವಾಯಿತು. ಇದರ ವಿರುದ್ಧ ಪೊಲೀಸ್ ಇಲಾಖೆ ತಕ್ಷಣವೇ ಇಳಿದು ಕೆಲಸವನ್ನ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ.